ಏನಿವತ್ತು ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ವಿದ್ಯಾರ್ಥಿ ಸಂಘಟನೆ ಜಾಯಿಂಟ್ ಲೆಫ್ಟ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ AIDSO ಆಗಿರ್ಬೋದು, AISF, AISA ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ಇಡೀ ದಿನ ಏನು ಇಡೀ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ನೀಟ್ ಪತ್ರಿಕೆ ಸೋರಿಕೆ ಹಗರಣ ಏನಾಗಿದೆ ಅದನ್ನು ಖಂಡಿಸಿ ಇವತ್ತು ಹೋರಾಟನ ಕಟ್ಬಿಡಿಸ್ತಾ ಇದೀವಿ. ಇವತ್ತು ಕರೆ ಕೂಡ ಕೊಟ್ಟಿದ್ದೀವಿ. ನಾವು ಗಮನಿಸ್ತಾ ಬರ್ತಾ ಇದ್ದೀವಿ, ನೀಟ್ ಹಗರಣ ಆಗಿ ಆಲ್ಮೋಸ್ಟ್ 1.5-2 ತಿಂಗಳಾಗ್ತಾ ಬಂತು. ಇವತ್ತು ವಿದ್ಯಾರ್ಥಿಗಳ ಪ್ರಮುಖ ಬೇಡಿಕೆ ಇರುವಂಥದ್ದು, ಪಾಲಕರ ಪ್ರಮುಖ ಬೇಡಿಕೆ ಅಂತಿರೋದು, ಜನಸಾಮಾನ್ಯರ ಬೇಡಿಕೆ ಇರೋದೇನೆ ಇವತ್ತು ಸರ್ಕಾರ ಅಕೌಂಟಬಿಲಿಟಿ ಬೇಕು ಅಂತ ಕೇಳ್ತಾ ಇದ್ದಾರೆ. ಇವತ್ತು 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 22 ಲಕ್ಷ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಓದಿ, ಕೆಲವರು 1 ವರ್ಷ ಡ್ರಾಪ್ ತಗೊಂಡು ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಕೋಚಿಂಗಿಗೆ ಅಂತ ಹೇಳಿ ಇವತ್ತು ಪರೀಕ್ಷೆ ಬರೆದಿದ್ದು NTA ಬೇಜವಾಬ್ದಾರಿ ಸರ್ಕಾರದ ನಿರ್ಲಕ್ಷ್ಯತೆಯಿಂದಾಗಿ ಇವತ್ತು ವಿದ್ಯಾರ್ಥಿಗಳು ಇದಕ್ಕೆ ಬಲಿಯಾಗಬೇಕಾಗಿದೆ. ಅದಕ್ಕೆ ಸಿಕ್ಕಿರುವಂತ ಫಲಿತಾಂಶ ಏನು? ಮಕ್ಕಳ ಸಾವಾಗಿದೆ. ಇವತ್ತು ಇಡೀ ದೇಶದಾದ್ಯಂತ ಕೇಳ್ತಾ ಇರುವಂತ ಕೂಗು ಇವತ್ತು ಇದಕ್ಕೆ ಅಕೌಂಟಬಿಲಿಟಿ ತಗೊಂಡು ಸರ್ಕಾರ ಇವತ್ತು ಉತ್ತರ ಕೊಡಬೇಕು. ಅಲ್ಲಿ ಪ್ರಮುಖ ಬೇಡಿಕೆ ಇರುವಂತದ್ದು ಈ ಕೂಡಲೇ ಇವತ್ತು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಜೊತೆಗೇನೆ ಇವತ್ತೇನು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಇದೆ, ಮೊದಲನೇ ಬಾರಿಗಾಗಿರೋದಲ್ಲ, 2019ರಲ್ಲಾಗಿದೆ, 2022ರಲ್ಲಾಗಿದೆ, 24ರಲ್ಲಾಗಿದೆ, 26ರಲ್ಲಿ ನಡೆದಿದೆ. ಇಷ್ಟು ಆಲ್ಮೋಸ್ಟ್ ಕಳೆದ 4 ವರ್ಷದಲ್ಲಿ 4 ಬಾರಿ ಲೀಕ್ ಆದ್ರೂ ಕೂಡ ಇವತ್ತು NTA ಏನು ಈ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ನೈತಿಕತೆ ಹೊತ್ತು ಇವತ್ತು ಆ ಒಂದು ಸಂಸ್ಥೆಯನ್ನ ಇವತ್ತು ರದ್ದುಗೊಳಿಸಬೇಕು ಅಂತ ಹೇಳಿ ಇಡೀ ದೇಶದಾದ್ಯಂತ ಜನರ ಕೂಗಾಗಿದೆ. ಒಂದು ಚರ್ಚೆಯನ್ನ ಕರೆದು ಈ ಬೇಡಿಕೆಗಳನ್ನು ಈಡೇರಿಸೋ ನಿಟ್ಟಿನಲ್ಲಿ ಇವತ್ತು ಪ್ರಜಾತಾಂತ್ರಿಕವಾಗಿ ವಿದ್ಯಾರ್ಥಿಗಳು ದೆಹಲಿಯಲ್ಲಿ ಹೋರಾಟ ಮಾಡಕ್ ಹೋದ್ರೆ ಇವತ್ತು ಅದೇ ವಿದ್ಯಾರ್ಥಿಗಳ ಮೇಲೆ ಸರ್ಕಾರಗಳು ಇವತ್ತು ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಕೇಳಕ್ ಹೋಗಿರುವಂತದ್ದೇನು? ಮಕ್ಕಳಿಗೆ ನ್ಯಾಯ ಕೊಡಬೇಕು, ಇವತ್ತು ಜನಕ್ಕೆ ಒಂದು ಅಕೌಂಟಬಿಲಿಟಿ ಸಿಗಬೇಕು ಅಂತ ಕೇಳಕ್ ಹೋದ್ರೆ ಪ್ರಜಾತಾಂತ್ರಿಕ ದೇಶದಲ್ಲಿ ಚರ್ಚೆಗೆ ಅವಕಾಶ ಮಾಡ್ಕೊಡೋದು ಬಿಟ್ಟು ಅದೇ ವಿದ್ಯಾರ್ಥಿಗಳ ಮೇಲೆ ಇವತ್ತು ಹಲ್ಲೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇಲ್ಲಿ ಇದನ್ನ ತೀವ್ರವಾಗಿ ಖಂಡಿಸಿ ಈ ಕೂಡಲೇ ಯಾರೆಲ್ಲ ಇವತ್ತು ಲಾಠಿ ಚಾರ್ಜ್ ಮಾಡಿದ್ದಾರೆ, ವಿದ್ಯಾರ್ಥಿಗಳ ಮೇಲೆ ನ್ಯಾಯ ಕೇಳಕ್ ಹೋಗಿದ್ದಾರೆ, ತನಿಖೆ ಆಗಿ ಅವ್ರಿಗೆ ಸೂಕ್ತ ಶಿಕ್ಷೆ ಆಗಬೇಕು, NTA ಸ್ಕ್ರಾಪ್ ಮಾಡಬೇಕು, ಹಾಗೇನೆ ಈ ಕೂಡಲೇ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಅಂತ ಹೇಳಿ ಇವಾಗ ಎಲ್ಲ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಆಗ್ರಹ ಏನಿದೆ ಅದಕ್ಕೆ ನಾವು ಬೆಂಬಲ ವ್ಯಕ್ತಪಡಿಸ್ತಾ AIDSO ರಾಷ್ಟ್ರ ಮಟ್ಟದಲ್ಲಿ ಈ ಹೋರಾಟನ ಮುನ್ನಡೆಸ್ತಾ ಇದೆ. ಇವತ್ತು ನಾವು ನೋಡ್ತಾ ಇದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ ಸ್ಟೂಡೆಂಟ್ಸ್, ಯೂತ್ಸ್, ಕಾಮನ್ ಪಬ್ಲಿಕ್ ಎಲ್ಲ ಕೂಡ ಬಂದಿದ್ದಾರೆ. ಏನಕ್ಕಂದ್ರೆ ಈಗಾಗಲೇ ಏನು ಡೆಲ್ಲಿ ಜಂತರ್ ಮಂತರ್ ಅಲ್ಲಿ ನೋಡಿದೀವಿ ಯಾವ ರೀತಿ ಪೊಲೀಸ್ ಬ್ರುಟಾಲಿಟಿ ಕಾಮನ್ ಪೀಪಲ್ ಮೇಲೆ, ಸ್ಟೂಡೆಂಟ್ಸ್ ಮೇಲೆ ಎಲ್ಲ ಮಾಡಿದ್ದಾರೆ. ಅದನ್ನ ವಿರೋಧಿಸ್ಬಿಟ್ಟು ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ನಾವು ಅವ್ರ ಜೊತೆಗೆ ನಿಂತಿದ್ದೇವೆ. ಇವತ್ತೇನು ಸರ್ಕಾರದವರು ಅವ್ರ ಅಧಿಕಾರದಲ್ಲಿ ಇದ್ದಾರೆ ಅಂತ ಹೇಳಿ ಇವತ್ತು ಕಾಮನ್ ಪೀಪಲ್ ಮೇಲೆ ಆ ರೀತಿ ಮಾಡಿದ್ದಾರೆ. ಅಲ್ಲಿ ಕೇಳಿರೋದು ಏನು? 21 ಜನ ವಿದ್ಯಾರ್ಥಿಗಳು ಸೂಸೈಡ್ ಆಗಿದೆ, ಅವ್ರಗಳಿಗೆ ಅಕೌಂಟಬಿಲಿಟಿ ಕೊಡಿ ಅಂತ ಕೇಳಿದ್ದಕ್ಕೆ ಇವತ್ತು ಈ ರೀತಿ ಬ್ರುಟಾಲಿಟಿ ಲಾಠಿ ಚಾರ್ಜ್ ಮಾಡಿದ್ದಾರೆ, ಟಿಯರ್ ಗ್ಯಾಸಸ್ಗಳನ್ನ ಕೂಡ ಹಾಕಿದ್ದಾರೆ. ಇದನ್ನ ವಿರೋಧಿಸಿ ಇವತ್ತು ನಾಡಿನ ಜನತೆ ಎಲ್ಲ ಕೂಡ ಕರ್ನಾಟಕದಿಂದ ಹಲವಾರು ಮೂಲೆಗಳಿಂದ ಇವತ್ತು ಜನಸಮೂಹ, ವಿದ್ಯಾರ್ಥಿಗಳು, ಯೂತ್ಸ್ ಎಲ್ಲ ಕೂಡ ಬಂದ್ ಸೇರಿದ್ವಿ ಸ್ನೇಹಿತರೆ. ಇದನ್ನ ಖಂಡಿಸ್ತಾ